ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಗುದಗತ ರೋಗ ಏನದ ನೋಡ್ರಿ ಅದನ್ನ ಹೆಂಗೆ ಕಂಡುಹಿಡಿಬೇಕು ನಾವು ಏನು ಸಮಸ್ಯೆ ಆಗೈತೆ ಅಂತ ಮೊದಲಿಗೆ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಪೈಲ್ಸ್ ಬಗ್ಗೆ. ಪೈಲ್ಸ್ ನೋಡ್ರಿ ನಿಮ್ಮ ಸಂಡಾಸ್ ಜಾಗದಾಗ ಇದು ಇದು ಸಂಡಾಸ್ ಜಾಗ ಅಂತ ತಿಳ್ಕೊರಿ. ಇಲ್ಲಿ ಗಡಿಯಾರ ವಿಚಾರ ಮಾಡ್ರಿ, ಗಡಿಯಾರದಾಗ 3 ಆಗೈತಿ, 7 ಆಗೈತಿ, 11 ಆಗೈತಿ ಅಂತ ವಿಚಾರ ಮಾಡ್ರಿ. ಸೊ ಈ 3 ಜಾಗದಾಗ ಏನರ ಮಾಂಸ ಅಂಕುರಿತ ಆಗೈತೆ ಅಂದ್ರೆ ನಿಮ್ ದಪ್ಪ ಏನರ ಫೀಲ್ ಆಗಂತಂದ್ರೆ ನಿಮ್ಗೆ ಪೈಲ್ಸ್ ಆಗಿರ್ಬೋದ್ರಿ. ಅದಕ್ಕೆ ಲಕ್ಷಣ ಎಲ್ಲ ನಾನು ಲಾಂಗ್ ವಿಡಿಯೋದಾಗ ತಿಳಿಸ್ಕೊಡ್ತೇನೆ ರೀ. ಪ್ರೊಲ್ಯಾಪ್ಸ್ಡ್ ಥ್ರೋಂಬೋಸ್ಡ್ ಪೈಲ್ಸ್ ಅಂದ್ರೆ ಏನು? ಈಗ ಇದನ್ನು 3, 7, 11 ಅಂತ ಹೇಳ್ಕೊಟ್ಟಲ್ಲ, ಇದ್ರೊಳಗಡೆ ವೇನ್ಸ್ ಇರ್ತಾವ್ರಿ. ಅವು ವೇನ್ಸು ಅಲ್ಲಿಂತ್ರ ಹೊರಗಡೆ ಬಂದು ಪೂರ್ತಿ ನಿಮ್ಮ ಸಂಡಾಸ್ ರೀಜನ್ ಅನ್ನ ಪೂರ್ತಿ ಬಂದ್ ಮಾಡಿಬಿಟ್ರೆ ಅದಕ್ಕೆ ಪ್ರೊಲ್ಯಾಪ್ಸ್ಡ್ ಇಲ್ಲ ಥ್ರೋಂಬೋಸ್ಡ್ ಪೈಲ್ಸ್ ಅಂತ ಕರೀತಾರ. ಫಿಶರ್ ಅಂದ್ರೆ ಏನು? ಫಿಶರ್ ಅಂದ್ರೆ ನೀವು ಗುದಗದ ಭಾಗ ಇಲ್ಲಿದೆ ಅಲ್ಲ, ಇದ್ರ ಒಳಗಡೆ ಏನಾರ ಸಣ್ಣ ಕ್ರ್ಯಾಕ್ ಆತಂದ್ರ ಹೆಂಗ್ ಗೋಡೆ ಕ್ರ್ಯಾಕ್ ಬೀಳ್ತಾವ ಅದೇ ರೀತಿ ಗುದ ಭಾಗ ಏನಿದೆ ಇದು ಗುದ ಭಾಗ ಇಲ್ಲಿ ಏನಾರ ಸಣ್ಣ ಕ್ರ್ಯಾಕ್ ಆಗೈತಂದ್ರ ಅದಕ್ಕೆ ಫಿಶರ್ ಏನೇನೋ ಅಂತ ಕರೀತಾರ್ರಿ. ಇದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಿಸ್ಟುಲಾ ಏನೇನು? ಫಿಸ್ಟುಲಾ ಏನೇನೋ ಏನಪ್ಪಾ ಅಂದ್ರೆ ನೋಡ್ರಿ, ಇಲ್ಲಿ ನಿಮ್ ಗುದಗತ ಭಾಗ ಇದೆ ಅಲ್ಲ, ಇದ್ರಾಗ ಏನಾಗಿರ್ತೈತಪ್ಪ ಅಂದ್ರೆ ನಿಮ್ದು ಗುದಗತ ಭಾಗದಾಗ ಏನ್ ತ್ರಾಸ ಆಗಂಗಿಲ್ಲ, ಅದ್ರ ಸುತ್ತಾರದ ಸ್ಕಿನ್ ಏನಿರ್ತೈತಿ ಇಲ್ಲಿ ಟಿಕ್ಕಿ ಇಟ್ಟಿನಿ ನೋಡ್ರಿ, 3 ಟಿಕ್ಕಿ ಏನಿಟ್ಟಿನಿ ಇಲ್ಲೇ. ಮತ್ತೆ ನಿಮ್ದು ಗುದಗ ಭಾಗ ಏನೈತಿ ಇದ್ರ ನಡ್ಬರ್ಕ್ ಒಂದು ಅಬ್ ನಾರ್ಮಲ್ ಪಾತ್ವೆ ಕ್ರಿಯೇಟ್ ಆಗ ಸಂಡಾಸ್ ಇಲ್ಲಿ ಬರೋದು ಇಲ್ಲಿ ಬರ್ತೈತಿ, ಇದ್ರ ಜೊತೆಗೆ ಇಲ್ಲಿಂದ ಸ್ವಲ್ಪ ಡಿಸ್ಚಾರ್ಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿರ್ತೈತಿ. ಅಬ್ ನಾರ್ಮಲ್ ಪಾತ್ವೆ ಬಿಟ್ವೀನ್ ಸ್ಕಿನ್ ಅಂಡ್ ಎನಸ್, ಅದಕ್ಕೆ ಫಿಸ್ಟುಲಾ ಏನೋ ಅಂತಾರ್ರಿ. ಇದೇ ರೀತಿ ನಿಮ್ಮ ಅನಲ್ ರೀಜನ್ ಏನಿರ್ತೈತಿ ನೋಡ್ರಿ, ಅದ್ರ ಬಲ್ಗಡೆ ಭಾಗದಾಗ ಈ ಕಡೆ ಏನ್ರ ನಿಮ್ಗ ಅಲ್ಲಿ ಕೆಂಪಾಗೈತಿ, ದಪ್ಪ ಆಗೈತಿ, ಅದ್ರೊಳಗೆ ಕೀವು ತುಂಬ್ಕೊಂಡೈತಿ ಅಂದ್ರೆ ಅದಕ್ಕೆ ಇಶ್ಚೋ ರೆಕ್ಟಲ್ ಎಪ್ಸಿಸ್ ಅಂತ ಕರೀತಾರ. ಅದೇ ರೀತಿ ಇದು ನಿಮ್ದು ಗುದ ಭಾಗದಾಗ ಇಲ್ಲಿ ತಳಗಡೆ ಸೈಡ್ನ್ಯಾಗ ಏನ್ರ ಕೆಂಪಂದು ದಪ್ಪಂದು ಕೀವು ತುಂಬ್ಕೊಂಡೈತಂದ್ರೆ ಅದಕ್ಕೆ ಪೆರಿಯನಲ್ ಎಪ್ಸಿಸ್ ಅಂತ ಕರೀತಾರೆ. ಇದೇ ರೀತಿ ಶಾರ್ಟ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.